ಮಡಿಕೇರಿಯ ತಣಲ್ ಆಶ್ರಮದಲ್ಲಿ ಕಳೆದ 4 ವರ್ಷಗಳಿಂದ ಆಶ್ರಯ ಪಡೆದುಕೊಂಡಿದ್ದ ಮೈನಾ ಎಂಬ ಯುವತಿಗೆ ಬೆಟ್ಟತ್ತೂರಿನ ಪೂವಣ್ಣ ಎಂಬವರ ಬಾಳು ಕೊಡಲು ಮುಂದಾಗಿದ್ದು, ಅಭಿಮಾನಿಗಳು ಹಾಗೂ ವರನ ಪೋಷಕರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಈ ಸರಳ ವಿವಾಹ ಸಮಾರಂಭ ನಡೆಯಿತು. ಕೊಡವ ಸಂಪ್ರದಾಯದಂತೆ ನಡೆದ ವಿವಾಹ ಸಮಾರಂಭಕ್ಕೆ ಮಡಿಕೇರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶುಭಾ, ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ, ಮಡಿಕೇರಿ ಆಕಾಶವಾಣಿಯ ನಿವೃತ್ತ ಉದ್ಘೋಷಕಿ ಕೂಪದಿರ ಶಾರದಾ ನಂಜಪ್ಪ, ಕೊಡಗು ಏಕೀಕರಣ ರಂಗದ ಮುಖ್ಯಸ್ಥರಾದ ಅಜ್ಜಿನಂಡ ತಮ್ಮುಪುವಯ್ಯ, ತಣಲ್ ಸಂಸ್ಥೆಯ ಅಭಿಮಾನಿಗಳು ಸೇರಿದಂತೆ ಮಾನವೀಯ ಸ್ನೇಹಿತರ ಒಕ್ಕೂಟದ ಕೆಲವು ಸದಸ್ಯರು ಪಾಲ್ಗೊಂಡರು. ಆತ್ಮೀಯ ವೀಕ್ಷಕರೇ, ತಣಲ್ ಕೂಲ್ ಅಂದರೆ ನೆರಳಿನ ಮನೆ ಅನ್ನುವಂಥ ಈ ಸಂಸ್ಥೆಯು 2017ರಲ್ಲಿ ಪ್ರಾರಂಭಗೊಂಡು ಇದುವರೆಗೆ ಸುಮಾರು 200ಕ್ಕಿಂತಲೂ ಹೆಚ್ಚು ಮಹಿಳೆಯರನ್ನು ಸಂರಕ್ಷಿಸುವಲ್ಲಿ ಈ ಸಂಸ್ಥೆ ಯಶಸ್ವಿಯಾಗಿದೆ. ಅದರಲ್ಲಿ ಅತಿ ಹೆಚ್ಚು ನಾವು ರೆಸ್ಕ್ಯೂ ಮಾಡಿದಂಥ ಮಹಿಳೆಯರ ಪೈಕಿ ಮಾನಸಿಕ ಅಸ್ವಸ್ಥರಾದಂಥ ಈ ಮಹಿಳೆಯರನ್ನು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಕುಟುಂಬದಲ್ಲಿ ಸೇರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ಮೊದಲು ಅವರನ್ನು ಹರಿಯಾಣದಲ್ಲಿ ಇರುವಂಥ ಒಬ್ಬ ಮಹಿಳೆಯನ್ನು ದರ್ಶಿನಿ ಅನ್ನುವಂಥ ಒಬ್ಬಳನ್ನು ಸೇರಿಸಿದ್ದೇವೆ. ಮುಕ್ಕು ಅಂತ ಹೇಳುವಂಥ ಒಬ್ಬ ಮಹಿಳೆಯನ್ನು ಅಯೋಧ್ಯೆಗೆ ಸೇರಿಸಿದ್ದೇವೆ. ಅದೇ ರೀತಿ ಸೇಲಮ್ಮಿಗೆ, ಅದೇ ರೀತಿ ಕೊತ್ತನೂರು ಅಂತ ಹೇಳುವಂಥ ಒಂದು ಜಾಗಕ್ಕೂ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಭಾಗಕ್ಕೂ ಮತ್ತು ತೀರಾ ಇತ್ತೀಚೆಗೆ ಜಾರ್ಖಂಡಿಗೆ 22 ವರ್ಷ ವಯಸ್ಸಿನ ಒಂದು ಹೆಣ್ಣುಮಗಳನ್ನು ಅವರ ಕುಟುಂಬದಕ್ಕೆ ಸೇರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಉಳಿದಂಥ ಆಶ್ರಿತರ ಪೈಕಿ ಅವರಿಗೆ ಯಾವುದು ಶಾಶ್ವತವಾಗಿ ನಮ್ಮಲ್ಲಿ ಆಶ್ರಿತ ಪಡೆದಿರುವಂತಹ ಮಹಿಳೆಯರಿಗೆ ಕೆಲವು ಕೈಗಾರಿಕಾ ತರಬೇತಿಯನ್ನು ನೀಡಿ ಅದರಲ್ಲೂ ವಿಶೇಷವಾಗಿ ಬ್ಯಾಗ್ ತಯಾರಿಕೆ, ಪೇಪರ್ ಬ್ಯಾಗ್ ತಯಾರಿಸುವಂಥದ್ದು, ನರ್ಸರಿ ಮಾಡುವಂಥದ್ದು ಮತ್ತು ಸಾವಯವ ಗೊಬ್ಬರ ಮತ್ತು ಕೋಳಿ ಸಾಕಾಣಿಕೆಯಂಥ ಒಂದು ಕೈಗಾರಿಕೆಯನ್ನು ಅವರಿಗೆ ಕೊಟ್ಟು ಸ್ವಾಭಿಮಾನದ ಬದುಕಲಿಕ್ಕೆ ಬೇಕಾದಂಥ ಶ್ರಮವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಒಂದು ಸಣ್ಣ ವಯಸ್ಸಿನ ಅದರಲ್ಲಿ ಮಹಿಳೆ ಮದುವೆಗೆ ಆಗ್ರಹ ಇರುವಂಥ ಓರ್ವ ಹೆಣ್ಣು ಮಗಳನ್ನು 2025 ಫೆಬ್ರವರಿ 23ರಂದು ಒಬ್ಬಳನ್ನು ಮದುವೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು 23ನೇ ಏಪ್ರಿಲ್ 2026ರಂದು ತಣಲ್ ಅಂಗಳದಲ್ಲಿ ನಮ್ಮ ಮೈನಾ ಅಂತ ಹೇಳುವಂಥ ಒಂದು ಸಹೋದರಿಯನ್ನು ಪೊನ್ನಣ್ಣ ಅನ್ನುವಂಥ ಒಬ್ಬರಿಗೆ ನಾವು ಮದುವೆ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಸಂತೋಷ. ಹೂಗಲಾಯಿತು ನಿನ್ನೆ ರಾತ್ರಿಯಿಂದ. ಭಯ ಪಡಕ್ಕೆ ಹೋಗ್ಬೇಡಿ, ಚೆನ್ನಾಗಿ ನೋಡ್ಕೊತಾರೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ ನಿಲ್ಲಿಸ್ಬೇಡಿ. ಮಾತ್ರ ಇಬ್ಬರು ಸೇರಿ ಇವತ್ತು ನಿಮ್ಮ ಆ್ಯನಿವರ್ಸರಿ ಅಲ್ವಾ, ಬರೋ ವರ್ಷ ಬಂದು ಇವ್ರನ್ನ ಎಲ್ಲರೂ ನೋಡ್ಸ್ಕೊಂಡು ವಿಚಾರಿಸ್ಕೊಂಡು ಹೆಸರು ಮೈನವ್ರನ್ನ ಮದುವೆ ಯಾವ ಥರ ಮುಂದೆ ಲೈಫ್ ಮಾಡಬೇಕು, ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಮುಸ್ತಫಾ, ಪದಾಧಿಕಾರಿಗಳಾದ ಬಾಳೆಯಡ ದಿವ್ಯಾ ಮಂದಪ್ಪ, ಡೇವಿಡ್ ವೇಗಸ್ ಇವರು ಅತಿಥಿಗಳನ್ನು ಉಪಚರಿಸಿದರು. ತಣಲ್ ಸಂಸ್ಥೆಯ ಆಶ್ರಿತರಾದ ಹಿರಿಯ ಜೀವಗಳು ಸೇರಿದಂತೆ ಸಾರ್ವಜನಿಕರು ನೂತನ ವಧುವರರನ್ನು ಹರಸಿದರು.
ಕೊಡಗು ಚಾನಲ್ ನ್ಯೂಸ್, ಹನೀಫ್ ಮಡಿಕೇರಿ.